ಕನ್ನಡ ಕೇಳುಗರೆ, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಜಗತ್ತಿನ ಪರಿಸ್ಥಿತಿ ನೋಡಿದ್ರೆ ಎಲ್ಲೆಡೆ ಉದ್ವಿಗ್ನತೆ ಹೆಚ್ಚಾಗ್ತಿದೆ. ಒಂದ್ ಕಡೆ ಯುದ್ಧಗಳು ನಡೀತಿವೆ, ಮತ್ತೊಂದ್ ಕಡೆ ದೇಶಗಳ ನಡುವೆ ಶತ್ರುತ್ವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಒಂದ್ ಕಡೆ ರಷ್ಯಾ ಯುಕ್ರೇನ್ ವಾರ್ ಇನ್ನೂ ಮುಂದುವರಿತಿದೆ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆ ಹೆಚ್ಚಾಗ್ತಿದೆ. ಮತ್ತೊಂದ್ ಕಡೆ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ನಡುವೆಯೂ ಸಮಸ್ಯೆಗಳು ನಡೀತಿವೆ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ದೇಶದ ಸುರಕ್ಷತೆಗಾಗಿ ಬಲಿಷ್ಠ ಸೇನೆ ಇರೋದು ತುಂಬಾನೇ ಮುಖ್ಯವಾಗಿದೆ. ಯಾಕಂದ್ರೆ ಜಾಗತಿಕ ರಾಜಕೀಯದಲ್ಲಿ ಯಾರ ಬಳಿ ಹೆಚ್ಚು ಶಕ್ತಿ ಇರುತ್ತದೋ ಅವರ ಮಾತೆ ಹೆಚ್ಚು ನಡೆಯುತ್ತೆ. ಯಾಕಂದ್ರೆ ಯಾರು ತುಂಬಾ ಸ್ಟ್ರಾಂಗ್ ಇರ್ತಾರೆ ಅಂತವರ ಹತ್ತಿರ ಜಗಳ ಮಾಡೋ ಧೈರ್ಯ ಯಾರು ಮಾಡಲ್ಲ. ಹೀಗಾಗಿ ತಮ್ಮ ಸೇನಾ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳೋದು ಎಲ್ಲಾ ರಾಷ್ಟ್ರಗಳಿಗೆ ಅನಿವಾರ್ಯವಾಗಿದೆ. ಹೀಗಾಗಿ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ತಮ್ಮ ಸೇನಾ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಪ್ರಯತ್ನ ಮಾಡುತ್ತೆ. ಹಾಗಾದ್ರೆ ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠ ಸೇನೆಯನ್ನ ಹೊಂದಿರುವ ದೇಶ ಯಾವುದು? ಟಾಪ್ 10 ಪಟ್ಟಿಯಲ್ಲಿ ಯಾವ ದೇಶಗಳು ಸ್ಥಾನ ಸಿಕ್ಕಿದೆ? ಭಾರತ ಯಾವ ಸ್ಥಾನದಲ್ಲಿದೆ? ಮೀಮ್ಗಳಲ್ಲಿ ಹೆಚ್ಚು ಟ್ರಾಲ್ ಆಗುವ ನಾರ್ತ್ ಕೊರಿಯಾ ನಿಜವಾಗಿಯೂ ಅಷ್ಟೊಂದು ಬಲಿಷ್ಠ ದೇಶನಾ? ಈ ಎಲ್ಲಾ ಪ್ರಶ್ನೆಗಳ ಉತ್ತರವನ್ನ ಇಂದಿನ ಈ ವಿಶೇಷ ವರದಿಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಜಗತ್ತಿನ ದೇಶಗಳ ಸೇನಾ ಶಕ್ತಿಯನ್ನ ಅನಲೈಸ್ ಮಾಡುವ ಪ್ರಸಿದ್ಧ ಸಂಸ್ಥೆ ಗ್ಲೋಬಲ್ ಫೈರ್ ಪವರ್ ಪ್ರತಿ ವರ್ಷ ಮಿಲಿಟರಿ ಸ್ಟ್ರೆಂತ್ ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡುತ್ತದೆ. 2026ರ ವರದಿಯಲ್ಲಿ ಜಗತ್ತಿನ 145 ದೇಶಗಳ ಸೇನಾ ಶಕ್ತಿಯನ್ನ ಅನಲೈಸ್ ಮಾಡಿ ಒಂದು ರ್ಯಾಂಕಿಂಗ್ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಈ ರ್ಯಾಂಕಿಂಗ್ ಮಾಡಲು ಸುಮಾರು 60ಕ್ಕೂ ಹೆಚ್ಚು ಅಂಶಗಳನ್ನ ಕನ್ಸಿಡರ್ ಮಾಡಲಾಗಿದೆ. ಅವುಗಳಲ್ಲಿ ಪ್ರಮುಖವಾದುದು ಸೇನಾ ಸಿಬ್ಬಂದಿ ಸಂಖ್ಯೆ, ಪರಮಾಣು ಶಸ್ತ್ರಾಸ್ತ್ರಗಳು, ವಾಯು, ಭೂಮಿ ಮತ್ತು ನೌಕಾಪಡೆ, ಸೇನಾ ವೆಚ್ಚ, ತಂತ್ರಜ್ಞಾನ ಅಭಿವೃದ್ಧಿ, ಆರ್ಥಿಕ ಶಕ್ತಿ. ಈ ಎಲ್ಲಾ ಅಂಶಗಳನ್ನು ಲೆಕ್ಕ ಹಾಕಿ ಪ್ರತಿಯೊಂದು ದೇಶಕ್ಕೆ ಪವರ್ ಇಂಡೆಕ್ಸ್ ಸ್ಕೋರ್ ನೀಡಲಾಗುತ್ತೆ. ಈ ಪವರ್ ಇಂಡೆಕ್ಸ್ ನಲ್ಲಿ 0.000ಗೆ ಹತ್ತಿರವಾದಷ್ಟು ಆ ದೇಶದ ಸೇನೆ ಅತಿ ಶಕ್ತಿಶಾಲಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾದ್ರೆ ಈಗ ಜಗತ್ತಿನ ಟಾಪ್ 10 ಶಕ್ತಿಶಾಲಿ ಸೇನಾ ರಾಷ್ಟ್ರಗಳು ಯಾವುವು ಅಂತ ನೋಡೋಣ. ಈ ಪಟ್ಟಿಯಲ್ಲಿ ಮೊದಲಿಗೆ ಬರುವುದು ಜಾಗತಿಕವಾಗಿ ತನ್ನನ್ನು ತಾನು ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕ. 0.0741 ಪವರ್ ಇಂಡೆಕ್ಸ್ ಪಡೆದು ಜಗತ್ತಿನ ಅತ್ಯಂತ ಬಲಿಷ್ಠ ಸೇನೆಯನ್ನ ಹೊಂದಿದ ರಾಷ್ಟ್ರವಾಗಿ ಅಮೆರಿಕ ಹೊರಹೊಮ್ಮಿದೆ. ಅಮೆರಿಕದ ಸೇನಾ ಶಕ್ತಿ ಹೀಗಿದೆ. ಪವರ್ ಇಂಡೆಕ್ಸ್ 0.0741. ಆಕ್ಟಿವ್ ಪರ್ಸನಲ್ ಅಂದ್ರೆ ಸಕ್ರಿಯ ಸೇನಾ ಸಿಬ್ಬಂದಿ 13,28,000. ಇವರು ಯಾವಾಗ್ಲೂ ಯುದ್ಧಕ್ಕೆ ರೆಡಿಯಾಗಿ ಇರ್ತಾರೆ. ರಿಸರ್ವ್ ಪರ್ಸನಲ್ ಅಥವಾ ಮೀಸಲು ಸಿಬ್ಬಂದಿ 21,27,000. ಇವರು ಅಗತ್ಯ ಬಿದ್ದಾಗ ಯುದ್ಧಕ್ಕೆ ಇಳಿತಾರೆ. ಇವರಿಗೆ ಎಲ್ಲಾ ತರದ ಟ್ರೈನಿಂಗ್ ಮಾಡಲಾಗಿರುತ್ತೆ. ಡಿಫೆನ್ಸ್ ಬಜೆಟ್ ಅಥವಾ ಸೇನಾ ವೆಚ್ಚ $895 ಬಿಲಿಯನ್. ಈ ಮೂಲಕ ಸೇನೆಗೆ ಅತಿ ಹೆಚ್ಚು ವೆಚ್ಚ ಮಾಡೋ ದೇಶ ಕೂಡ ಅಮೆರಿಕ ಆಗಿದೆ. ಸೇನೆಗೆ ಹೆಚ್ಚಿನ ಹಣ ಸುರಿಯೋದ್ರಿಂದ ಇತರ ದೇಶಗಳಿಗಿಂತ ಬಲಿಷ್ಠ ವಾಯು, ಭೂಮಿ ಹಾಗೂ ನೌಕಾಶಕ್ತಿಯನ್ನ ಹೊಂದಿದೆ. ಅಲ್ಲದೆ ಅಮೆರಿಕ ಸೇನೆಯಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಭಿವೃದ್ಧಿಪಡಿಸೋದ್ರಲ್ಲಿ ಮುಂದಿದೆ. ಅಮೆರಿಕ ತನ್ನ ಬತ್ತಳಿಕೆಯಲ್ಲಿ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಹೊಂದಿ ಈ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿದೆ. ಇನ್ನು 2ನೇ ಸ್ಥಾನದಲ್ಲಿ ಯುಕ್ರೇನ್ ಮೇಲೆ ಹಗೆ ಸಾಧಿಸುತ್ತಿರೋ ರಷ್ಯಾ ಇದೆ. ರಷ್ಯಾದ ಪವರ್ ನೋಡಿದ್ರೆ ಪವರ್ ಇಂಡೆಕ್ಸ್ 0.0791. ಆಕ್ಟಿವ್ ಪರ್ಸನಲ್ ಅಥವಾ ಸಕ್ರಿಯ ಸೇನಾ ಸಿಬ್ಬಂದಿ 13,20,000. ರಿಸರ್ವ್ ಪರ್ಸನಲ್ ಅಥವಾ ಮೀಸಲು ಸಿಬ್ಬಂದಿ 35,70,000. ಇವರ ಡಿಫೆನ್ಸ್ ಬಜೆಟ್ $126 ಬಿಲಿಯನ್. ಇದರ ಜೊತೆಗೆ ರಷ್ಯಾ ತುಂಬಾ ಬಲಿಷ್ಠವಾದ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳು, ಅತ್ಯಾಧುನಿಕ ಕ್ಷಿಪಣಿ ವ್ಯವಸ್ಥೆ ಹೊಂದಿ ಈ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಇನ್ನು 3ನೇ ಸ್ಥಾನದಲ್ಲಿ ನಮ್ಮ ನೆರೆಯ ರಾಷ್ಟ್ರ ಚೀನಾ ಇದೆ. ಚೀನಾದ ಅಂಕಿಅಂಶಗಳು ಹೀಗಿವೆ. ಪವರ್ ಇಂಡೆಕ್ಸ್ 0.0919. ಆಕ್ಟಿವ್ ಪರ್ಸನಲ್ 20,35,000. ರಿಸರ್ವ್ ಪರ್ಸನಲ್ 30,45,000. ಇವರ ಡಿಫೆನ್ಸ್ ಬಜೆಟ್ $265.85 ಬಿಲಿಯನ್. ಚೀನಾ ಜಗತ್ತಿನಲ್ಲೇ ಅತಿ ಹೆಚ್ಚು ಸೇನಾ ಸಿಬ್ಬಂದಿಯನ್ನ ಹೊಂದಿದ ರಾಷ್ಟ್ರವಾಗಿದೆ. ಅಲ್ಲದೆ ವೇಗವಾಗಿ ಬೆಳೆಯುತ್ತಿರುವ ನೌಕಾಪಡೆ ಹಾಗೂ ವಾಯುಪಡೆಯನ್ನ ಹೊಂದಿದೆ. ಅಲ್ಲದೆ ಚೀನಾ ಹೊಸ ತಂತ್ರಜ್ಞಾನಕ್ಕೆ ಹಾಗೂ
ಇರುವ ಸೇನೆಯನ್ನ ಆಧುನೀಕರಣಗೊಳಿಸಲು ಹೆಚ್ಚು ಹಣವನ್ನ ಸುರಿಸುತ್ತೆ. ಇನ್ನು 4ನೇ ಸ್ಥಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ಶಾಂತಿ ಮಂತ್ರವನ್ನ ಜಪಿಸುವ ಭಾರತ ಇದೆ. ಭಾರತದ ಅಂಕಿಅಂಶಗಳು ಹೀಗಿವೆ: ಪವರ್ ಇಂಡೆಕ್ಸ್ 0.1346, ಆಕ್ಟಿವ್ ಪರ್ಸನಲ್ 14,55,550, ರಿಸರ್ವ್ ಪರ್ಸನಲ್ 51,37,000. ನಮ್ಮ ಡಿಫೆನ್ಸ್ ಬಜೆಟ್ $75 ಬಿಲಿಯನ್. ಭಾರತ ಅತಿ ಹೆಚ್ಚು ಮೀಸಲು ಸಿಬ್ಬಂದಿಯನ್ನ ಹೊಂದಿದ ರಾಷ್ಟ್ರವಾಗಿದೆ. ಅಲ್ಲದೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಒಳಗೊಂಡಿದ್ದು ಏಷ್ಯಾ ರೀಜನ್ ನಲ್ಲಿ ತನ್ನ ಪ್ರಭಾವವನ್ನ ಪ್ರಬಲಗೊಳಿಸಿಕೊಂಡಿದೆ. 5ನೇ ಸ್ಥಾನವನ್ನ ದಕ್ಷಿಣ ಕೊರಿಯಾ ಪಡೆದುಕೊಂಡಿದೆ. ಇದರ ಪವರ್ ಇಂಡೆಕ್ಸ್ 0.1642, ಆಕ್ಟಿವ್ ಪರ್ಸನಲ್ 6 ಲಕ್ಷ, ರಿಸರ್ವ್ ಪರ್ಸನಲ್ 38 ಲಕ್ಷ. ಇವರ ಡಿಫೆನ್ಸ್ ಬಜೆಟ್ $50 ಬಿಲಿಯನ್. ಇನ್ನು ಟಾಪ್ 10ರ ಉಳಿದ ಸ್ಥಾನಗಳನ್ನ ನೋಡಿದ್ರೆ 6ನೇ ಸ್ಥಾನದಲ್ಲಿ UK, 7ನೇ ಸ್ಥಾನದಲ್ಲಿ ಫ್ರಾನ್ಸ್, 8ನೇ ಸ್ಥಾನದಲ್ಲಿ ಜಪಾನ್, 9ನೇ ಸ್ಥಾನದಲ್ಲಿ ಟರ್ಕಿ ಹಾಗೂ 10ನೇ ಸ್ಥಾನದಲ್ಲಿ ಇಟಲಿ ಇದೆ. ಸ್ನೇಹಿತರೆ, ಇನ್ನು ಕೆಲ ಇಂಪಾರ್ಟೆಂಟ್ ದೇಶಗಳ ಸ್ಥಾನಗಳನ್ನ ನೋಡಿದ್ರೆ ಯಾವಾಗಲೂ ಭಾರತದ ಮೇಲೆ ಶತ್ರುತ್ವ ಸಾಧಿಸುವ ಪಾಕಿಸ್ತಾನ್ ಈ ಪಟ್ಟಿಯಲ್ಲಿ 14ನೇ ಸ್ಥಾನದಲ್ಲಿದೆ. ಇನ್ನು ಅಂತಾರಾಷ್ಟ್ರೀಯ ನೆಮ್ಮದಿ ಕೆಡಿಸಿರೋ ಇಸ್ರೇಲ್ ಹಾಗೂ ಇರಾನ್ ಕ್ರಮವಾಗಿ 15 ಹಾಗೂ 16ರ ಸ್ಥಾನದಲ್ಲಿ. ಇನ್ನು ಮೀಮ್ಗಳಲ್ಲಿ ಟ್ರೋಲ್ ಆಗ್ತಿರೋ ನಾರ್ತ್ ಕೊರಿಯಾ ಈ ಪಟ್ಟಿಯಲ್ಲಿ 31ನೇ ಸ್ಥಾನದಲ್ಲಿದೆ. ಕೊನೆಯ ಸ್ಥಾನದಲ್ಲಿ ಭೂತಾನ್ ದೇಶವಿದೆ. ಸ್ನೇಹಿತರೆ, ಈಗಿನ ಪರಿಸ್ಥಿತಿಯಲ್ಲಿ ದೇಶಗಳು ತಮ್ಮನ್ನು ತಾವು ಬಲಿಷ್ಠಗೊಳಿಸೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಯಾವಾಗ ಯಾವ ದೇಶ ದಾಳಿ ಮಾಡುತ್ತೋ ಗೊತ್ತಿಲ್ಲ. ನಾವು ಬೇರೆಯವರ ಮೇಲೆ ದಾಳಿ ಮಾಡಿಲ್ಲ ಅಂದ್ರೂ ಆಕ್ರಮಣವನ್ನ ಧೈರ್ಯವಾಗಿ ಎದುರಿಸೋಕೆ ಸುಸಜ್ಜಿತ ಸೇನೆ ಅತಿ ಮುಖ್ಯವಾಗಿದೆ. ಈ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನದಲ್ಲಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಮುಂದಿನ ವರ್ಷಗಳಲ್ಲಿ ಭಾರತದ ಸೇನೆಯ ಶಕ್ತಿ ಇನ್ನಷ್ಟು ಹೆಚ್ಚಿಸುವ ನಿರೀಕ್ಷೆ ಇದೆ. ನಿಮಗೆ ಯಾವ ದೇಶದ ಸೇನೆ ಅತ್ಯಂತ ಬಲಿಷ್ಠ ಅಂತ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಇದಾಗಿತ್ತು ಇಂದಿನ ವಿಶೇಷ ವರದಿ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಕನ್ನಡ ವಾಯ್ಸ್ ಚಾನೆಲ್ನ ಫಾಲೋ ಮಾಡಿ. ಧನ್ಯವಾದ.